ದಧಿಶಂಕತುಷಾರಾಭಂ ಕ್ಷೀರೋಧಾರಣ ಸಂಭವಂ ನವಮಿಂ ಶಶಿನಂ ಸೋಮಂ ಶಂಭೂರ್ ಮುಕುಟಭೂಷಣಂ. ಈ ಮಾರ್ಚ್ 3ನೇ ತಾರೀಕು ಚಂದ್ರಗ್ರಹಣ ಇದೆ. ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಇದು ಸ್ಟಾರ್ಟ್ ಆಗೋದು ಹಗಲು 3:13ಕ್ಕೆ, ಮತ್ತೆ ಮಧ್ಯಕಾಲ ಬಂದು 5 ಗಂಟೆಗೆ, ಮೋಕ್ಷ ಕಾಲ ಬಂದು 6:47ಕ್ಕೆ. ಈ ದಿನ ಯಾವ ರೀತಿ ಇರಬೇಕು, ಚಂದ್ರಗ್ರಹಣದಲ್ಲಿ ಏನೇನು ಪಾಲನೆ ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ಈ ಸಲ ಬಂದಿರೋ ಚಂದ್ರಗ್ರಹಣದ ಬಗ್ಗೆ ತುಂಬಾ ಗೊಂದಲಗಳಿದೆ. ಇದು ಫಾಲೋ ಮಾಡಬೇಕಾ ಇಲ್ವಾ ಅಂತ. ಇಲ್ಲ, ಮಾಡಬೇಕು ಅಂತಿಲ್ಲ. ಯಾಕಂದ್ರೆ ಧರ್ಮ ಸಿಂಧು ಮತ್ತು ನಿರ್ಣಯ ಸಿಂಧು ಗ್ರಂಥದಲ್ಲಿ ಏನು ಉಲ್ಲೇಖ ಆಗಿದೆ ಅಂದ್ರೆ ಹಗಲೊತ್ತಲ್ಲಿ ಬಂದಿರೋ ಚಂದ್ರಗ್ರಹಣವನ್ನು ಫಾಲೋ ಮಾಡಬೇಕು ಅಂತಿಲ್ಲ. ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಸಾಕು ಅಂತ. ಮತ್ತೆ ಈ ಸರಿ 6:14 ಚಂದ್ರೋದಯ ಆಗುತ್ತೆ. ಗ್ರಹಣ ಮೋಕ್ಷ ಕಾಲ ಬಂದು 6:47ಕ್ಕೆ, ಅಂದ್ರೆ ಎಕ್ಸಾಕ್ಟ್ 33 ಮಿನಿಟ್ಸ್ ಅಷ್ಟೇ ಇರುತ್ತೆ, ಗೋಚರ ಆಗುತ್ತೆ ಅಷ್ಟೇ. ಸೊ ಅದಕ್ಕಾಗಿ ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಸಾಕು. ಮತ್ತೆ ಆಹಾರ ವಿಷಯದಲ್ಲಾದ್ರೆ ಬೆಳಗ್ಗೆ 10 ಗಂಟೆ ಒಳಗಡೆ ಎಲ್ಲರೂ ಆದಷ್ಟು ಸೇವನೆ ಮಾಡಬೇಕು. ಇನ್ನು ಕೆಲವರಿಗೆ ಆಗೋದೇ ಇಲ್ಲ, ಮಾತ್ರೆ ತಗೊಂತಾ ಇದೀವಿ, ಆರೋಗ್ಯ ಸಮಸ್ಯೆ ಅಂದ್ರೆ ಅವ್ರು ಬೇಕಾದ್ರೆ ತಗೋಬಹುದು. ಮತ್ತೆ ಏಜ್ ಆದವ್ರಿಗೂ, ಮಕ್ಕಳಿಗೂ ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಅನ್ವಯಿಸೋದಿಲ್ಲ, ಅವ್ರು ಬೇಕಾದ್ರೆ ತಗೋಬಹುದು. ಮತ್ತೆ ಗರ್ಭಿಣಿ ಸ್ತ್ರೀಯರು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈಚೆ ಬರೋದು ಬೇಡ. ಯಾಕಂದ್ರೆ ಗ್ರಹಣ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಆದಷ್ಟು ಇದು ಫಾಲೋ ಮಾಡಿ. ಮತ್ತೆ ಚಂದ್ರನನ್ನು ನಾವು ತಾಯಿಗೆ ಹೋಲಿಸ್ತೀವಿ, ಮನಸ್ಸಿಗೆ ಹೋಲಿಸ್ತೀವಲ್ವಾ. ಸೊ ಅದಕ್ಕಾಗಿ ಸ್ವಲ್ಪ ಡಿಪ್ರೆಷನ್ನು, ಅದು ಯಾರಿಗೆ ಅಂದ್ರೆ ಪುಬ್ಬ ನಕ್ಷತ್ರದವ್ರಿಗೆ ಮತ್ತು ಸಿಂಹ ರಾಶಿಯವರಿಗೆ ಇದು ತುಂಬಾ ಎಫೆಕ್ಟ್ ಆಗಿರುತ್ತೆ. ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲೇ ಗ್ರಹಣ ಸಂಭವಿಸ್ತಿರೋದ್ರಿಂದ, ಸಿಂಹ ರಾಶಿಯಲ್ಲಿ ಇರೋದ್ರಿಂದ ತುಂಬಾ ಇವ್ರಿಗೆ ಮಾತ್ರ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ. ಈ ಸಮಯದಲ್ಲಿ ಅವರು ಗ್ರಹಣ ಸಮಯದಲ್ಲಿ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಆದಷ್ಟು ವಿಷ್ಣು ಸಹಸ್ರನಾಮ, ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಂಡ್ರೆ ಉತ್ತಮ. ಮತ್ತು ಹೆಣ್ಮಕ್ಳಿಗೂ ನಾವು ಚಂದ್ರನ್ಗೆ ಹೋಲಿಸ್ತೀವಿ. ಸೊ 6 ತಿಂಗಳವರೆಗೂ ಸ್ವಲ್ಪ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಲ್ವಾ, ಅದಾಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಆರೋಗ್ಯ ಬಗ್ಗೆ ತುಂಬಾ ಎಚ್ಚರಿಕೆ ತಗೊಳ್ಳಿ. ಆದಷ್ಟು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಶಿವ ಪಂಚಾಕ್ಷರಿ ಮಂತ್ರ ಜಪನೆ ಮಾಡ್ತಾ ಇರಿ, ಒಳ್ಳೇದಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.